ವರ್ಷನೇ ಫಸ್ಟ್ ನಾವು ಸಿಕ್ಕಿರೋದು. ಅದಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ. ಅದಾದ್ರೂ ಚೆನ್ನಾಗಿರಲ್ಲ. ಯೂಟ್ಯೂಬು ಯಾಕೋ ನಮ್ಗೇನೋ ಸೆಟ್ ಆಗ್ತಾ ಇಲ್ಲ. ಬಟ್ ಯಾರು ನೋಡ್ತಾ ಇಲ್ಲ ಅಂದರೆ ಹೊರಗಡೆ ತುಂಬ ಕ್ರೌಡ್ ಇದೆ. ಹಿಂದಿಯವ್ರನ್ನ ಈ ಬ್ರ್ಯಾಂಡ್ ಅವ್ರು ಏನಾದರೂ ನಾವು ಬ್ಲಾಗ್ ನೋಡಿದ್ರೆ. ಹಾಯ್ ಗಾಯ್ಸ್, ಸೊ ಇವತ್ತು ನಾವು ಒಂದು ನಥಿಂಗ್ ಫೋನ್ ಲಾಂಚ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಆಮೇಲೆ ಇವಾಗ ಟೈಮ್ ಬಂದ್ಬಿಟ್ಟು 12:30 ಬೇಕಾಗಿದೆ. ಸೊ 11:30 ಹೇಳಿದ್ರು. ತುಂಬ ದೂರ ಇದೆ. ಇಂದ್ರಾನಗರಲ್ಲಿರೋದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವಿಬ್ಬರು ಲಾಸ್ಟ್ ಸಿಕ್ಕಿದ್ದೀವಿ. ನಾವು ಲಾಸ್ಟ್ ಇಯರ್ ಸಿಕ್ಕಿದ್ದು. ಹ್ಯಾಪಿ ನ್ಯೂ ಇಯರ್. ಈ ವರ್ಷನೇ ಫಸ್ಟ್ ನಾವು ಸಿಕ್ಕಿರೋದು. ಅದು ಇವೆಂಟ್ಗೆ ಸಿಕ್ಕಿದ್ರು. ಬಟ್ ಆ್ಯಕ್ಚುಲಾಗಿ ನಮ್ಗೆ ಸಿಗಬೇಕು ಅಂತ ಅನ್ಕೊತಾ ಇದ್ವಿ. ಮೊನ್ನೆ ತಾನೇ ಮಾತಾಡ್ಕೊಂಡು ಬಟ್ ಎಲ್ಲೂ ಆಗ್ತಾನೇ ಇರಲಿಲ್ಲ. ನನಗೆ ನೋಡಿ ಗೈಸ್ ಕಲರ್ ಮಾಡ್ಕೊಂಡ್ರೆ ಫಸ್ಟ್ ಲೈಫಲ್ಲಿ ಏನೇನೋ ಆಗೋದು. ಕಲರ್ ಮಾಡಿಸ್ಕೊಂಡಿದ್ದಾಳೆ. ಆ್ಯಂಡ್ ಅದು ಸಡನ್ ಅದು ನಿನ್ನೆ ರಾತ್ರಿ ಅಂದ್ಕೊಂಡಿದ್ದು ನಾನು ಕಾಲೇಜ್ಗೆ ಹೋಗ್ತೀನಿ ಅಂದ್ಕೊಂಡಿದ್ದು. ಹೌದು. ಆಮೇಲೆ ಏನು ಪ್ಲ್ಯಾನ್ಸ್ ಏನು ಇರಲಿಲ್ಲ. ಸಡನ್ನಾಗಿ ನಿನ್ನೆ ರಾತ್ರಿ ಡಿಸೈಡ್ ಆಗಿ ಇವತ್ತು ಹೋಗ್ತಾ ಇರೋದು. ಆ್ಯಂಡ್ ಅಷ್ಟೇ ನನಗೆ ಕೈ ನೋವು. ಇಲ್ಲಿ ಇವಾಗ ಬಂದಿದ್ದೀವಿ ನಥಿಂಗ್ ಲಾಂಚ್ಗೆ. ಸೊ ಇವಾಗ ತುಂಬ ಕ್ರೌಡ್ ಇದೆ. ಆ್ಯಂಡ್ ಇವಾಗ ಪ್ರಾಡಕ್ಟ್ ಶಾಲ್ಸ್ ಆಮೇಲೆಲ್ಲ ಸ್ವಲ್ಪ ಪಿಕ್ಸ್ ತೊಗೋಬೇಕು. ಆ್ಯಂಡ್ ಜೋರಾಗಿ ಪ್ರಿಪೇರ್ ಆಗಿದ್ದಾರೆ. ಆ್ಯಂಡ್ ಹೊರಗಡೆ ತುಂಬ ಕ್ರೌಡ್ ಇದೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಐ ಡೋಂಟ್ ನೋ ಅಲ್ವಾ ಯಪ್ಪ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ವಾಟರ್ ಪ್ರೂಫ್ ಮೊಬೈಲ್ ಅನಿಸುತ್ತೆ ನಥಿಂಗ್ದೆ ಅಲ್ವಾ. ಅವ್ರದ್ದು ಹೊಸ ಲಾಂಚ್ ಅನ್ಸುತ್ತಲ್ವಾ. ಸೊ ಈ ಥರ ಫೋನ್ ವಾಟರ್ ಪ್ರೂಫ್ ಥರ ಇದೆ. ಆ್ಯಂಡ್ ಜನ ನೋಡಿ ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇವಾಗ ಎಲ್ಲ ಆಯಿತು. ಆಯಿತು ಗೈಸ್. ಜನ ತೋರ್ಸಬೇಡ. ಜನ ಇದ್ದಾರೆ. ಇಷ್ಟು ಜನ ಇದೆ. ಇನ್ನೂ ಜನ ಇದ್ರು ಅಲ್ಲಿ ಹೊರಗಡೆ ಅಂತೂ ಇನ್ನೂ ಇತ್ತು. ಹೂವಲ್ಲಿ ನಿಂತಿದ್ದಾರೆ ಬೆಳಗ್ಗೆ. ಹೂವಲ್ಲಿ ನಿಂತ್ಕೊಂಡೆಲ್ಲ ಬರ್ತಾ ಇದ್ದಾರೆ. ನಾವು ಎಷ್ಟು ಈಸಿಯಾಗಿ ಬಂದ್ವಿ. ಪಾಪ ಅವರೆಲ್ಲ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ನಾವು ಬರೀ ಪ್ರಮೋಷನ್ಗೆ ಕ್ಯೂನಲ್ಲಿ ಏನಿರಲಿಲ್ಲ. ನಮ್ಗೆ ಇಟ್ಟು ಅವರು ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದು ಇವಾಗ ಒಬ್ಬೊಬ್ಬರನ್ನೇ 5 ಮೆಂಬರ್ಸ್ಗೇನೋ ಅಲೋ ಮಾಡ್ತಾ ಇದ್ದಾರೆ. ತುಂಬ ಪ್ರೊಸೀಜರ್ಸ್ ಇರುತ್ತೆ. ಬಿಕಾಸ್ ಪಬ್ಲಿಕ್ನೆಲ್ಲ ಅಲೋ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಇದೆ ಗೊತ್ತಿಲ್ಲ ನಮಗೆ. ಕನ್ನಡದವರು ಹಿಂದಿಯವ್ರನ್ನ ಆ್ಯಕ್ಚುಲಾಗಿ ಯಾರು ಹೊರಗಡೆಯಿಂದ ಗಾಡಿ ಫ್ಯಾಷನ್. ಸೊ ಆಯಿತು ಹೋಗೋಣ ಅಲ್ವಾ. ನೋಡ್ಬೋದು. ಹಿಂದೆನೇ ಫೋನ್ ಇದೆ. ಇಯರ್ಪಾಡ್ಸ್ ಇದೆ. ಹೊಸದಾಗಿ ಲಾಂಚ್ ಏನು ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಆಗಿಲ್ಲ. ಸ್ಟೋರ್ ಮಾತ್ರ ಹೊಸದಾಗಿ ಲಾಂಚ್ ಆಗುತ್ತೆ. ಇನ್ನೂ ಫಸ್ಟ್ ಫ್ಲೋರೆಲ್ಲ ಇದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಷ್ಟೇ ಆಮೇಲೆ ಇದು ಸಿಕ್ಕಿ. ಸೊ ಹಾಯ್ ಗೈಸ್, ಸಡನ್ ಚೇಂಜ್ ಆಫ್ ಪ್ಲ್ಯಾನ್ಸ್ ಮಾಡಿಕೊಂಡು ಇನ್ನೂ ಒಂದು ಇವೆಂಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಅದು ಕರೆದಿದ್ರು ಬಿಸಿಲು. ನಾವೇ ಹೋಗಿಲ್ಲ. ನಾವೇನು ಅಂದ್ಕೊಂಡ್ರಿ ಅದೇ ಬ್ರ್ಯಾಂಡ್ ಅಲ್ವಾ, ತಿರ್ಗಾ ಏನಕ್ಕೆ ಅದೇ ಬ್ರ್ಯಾಂಡ್ಗೆ ಹೋಗೋದು. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ. ಅದೇ ಫಸ್ಟ್ ಇವೆಂಟ್ ನಮಗಿದ್ದು ಸ್ಕಿನ್ ಅವ್ರದ್ದು. ಇವಾಗ ಚೆನ್ನಾಗಿ ಬರ್ತಾರೆ ಗೈಸ್. ಅದೇ ಇವಾಗ ಏನಂದ್ರೆ ಅಲ್ಲಿ ಕೆಫೆಯಲ್ಲೇ ಪ್ಲೇ ಗ್ರೌಂಡ್ ಥರ ಏನೋ ಇದೆ. ಕೆಫೆ ಪ್ಲಸ್ ಪ್ಲೇ ಗ್ರೌಂಡಲ್ಲೇ ಚಿಲ್ ಮಾಡೋ ಥರ. ಸೊ ಇವಾಗ ಅಲ್ಲಿಗೆ ಹೋಗಿ. ಬಟ್ ನಾವು ಏನಾದರೂ ಪ್ರಾಬ್ಲಮ್ ಅಟೈರ್ ಅದು ನೀನು ಕಪ್ಪರ್ತಿದೆ. ಅಟೈರು ಅವ್ರು ಹೇಳ್ದಂಗೆ ಇಲ್ಲ ಸ್ಪೋರ್ಟ್ಸ್ ವೇರು. ಬಿಕಾಸ್ ನಾವು ಇದು ಅಟೆಂಡ್ ಮಾಡಿ ನಾವು ಅವ್ರಿಗೆ ಹೇಳೋಣ ಬಿಡು, ನಿನಗೆ ತಲೆ ಕೆಡ್ಸ್ಕೊಂಡು ಅಷ್ಟೇ. ಸೊ ಇವಾಗ ಆಟೋ ಬುಕ್ ಮಾಡಿದ್ದೀವಿ. ಆ್ಯಂಡ್ ನಾನು ಗಾಡಿ ತಂದಿಲ್ಲ ಗೈಸ್. ನನ್ನ ಗಾಡಿ ತಂದಿರೋದು ನನ್ನ ಕೈ ಕಟ್ಟಾಗ್ದಂಗಿದೆ. ಬಿಕಾಸ್ ನಾವು ಎಲ್ಲೇ ಹೋದ್ರೂ ಗಾಡಿನಲ್ಲಿ ಓಡಿಸ್ಕೊಂಡು ಅದೇ ಪ್ಲ್ಯಾನ್ಸ್ ಚೇಂಜ್ ಆದ್ರೂ ಹಂಗಿಂದ ಹಂಗೆ ಹೋಗ್ಬಿಡ್ತೀವಿ. ಗಾಡಿ ಅಲ್ವಾ ಹೆಂಗಿದ್ರು ಎತ್ತು ನಡಿ. ಅವತ್ತು ಓದ್ಸತಿ ಅಂತೂ ಸಿಕ್ಕಾಪಟ್ಟೆ ಹೋಗಿದ್ರು ದೂರ. ಸೊ ಇವಾಗ ನಾನು ಬರಲ್ಲ ಅಂದಿದ್ದೆ. ಆಮೇಲೆ ಅವ್ರು ಬೆಳಗ್ಗೆ ಬಂದಿದ್ರೆ ಮೆಸೇಜ್ ಹಾಕ್ಕೊಂಡು ಮಮ್ಮಿ ನನ್ನ ಮೆಸೇಜ್ ನೋಡಿಲ್ಲ, ನಾನು ಬರಲ್ಲ ಅನ್ನೋದು ಗ್ರೂಪ್ ನೀಟೆಲ್ಲ ಮಾಡ್ತಿದ್ರು. ಸೊ ಇವಾಗ ಹೋಗಿ ಅಲ್ಲೂ ಒಂದು ಮಾಡ್ಬೇಕು. ವೀಡಿಯೋ 5 ನಿಮಿಷ
ನಾವಿಬ್ಬರು ತುಂಬ ಎಫರ್ಟ್ಸ್ ಹಾಕ್ತೀವಿ. ಒಂದು 30 ಸೆಕೆಂಡ್ಸ್ ವಿಡಿಯೋಗೆ ಒಂದು 10 ನಾವು ರೋಡಲ್ಲಿ ಮಾಡ್ತಾ ಇದ್ದೀವಿ ಬ್ಲಾಗ್ನ. ಅಲ್ಲಿ ನೋಡಿ ಸಿಗ್ನಲ್ ಎಲ್ಲ ನೋಡು, ಸಿಗ್ನಲ್ ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ಏರಿಯಾ ಇಸ್ ಕ್ವೈಟ್ ಗುಡ್ ಗೈಸ್. ಅದಕ್ಕೆ ಯಾರು ನೋಡ್ತಾ ಇಲ್ಲ ಅಂದರೆ ಇದೆಲ್ಲ ಒಂದು ಸ್ವಲ್ಪ ಪಾಶ್ ಏರಿಯಾ, ಇಂದ್ರಾನಗರ್ ಗೊತ್ತಲ್ಲ. ಸೊ ಇವಾಗ ಆಟೋ ಬಂತು ಅನ್ಸುತ್ತೆ. ಸೊ ಗೈಸ್ ಇವಾಗ ನಾವು ಇವೆಂಟಿಗೆ ಬಂದುಬಿಟ್ಟು ಶುಗರ್ ಕೇನ್ ಮೊಜಿಟೊ ಕುಡಿತಾ ಇದ್ದೀವಿ. ಆಮೇಲೆ ಇವಾಗ ಸ್ವಲ್ಪ ಆರ್ಡರ್ ಮಾಡಿದ್ದೀವಿ ಸ್ವಲ್ಪ ಗೈಸ್. ಇಬ್ಬರಿಗೂ ಹೊಟ್ಟೆ ಶುಗರ್ ಚೆನ್ನಾಗಿ ಬೆಳಗ್ಗೆ ನಾನು ತಿಂದಿದ್ದು 7 ತಿಂದಿದ್ದು. ಏನಂದರೆ ಇವಾಗ ನಾವು ಬಂದ್ವಿ ಆ ಕಡೆ ತಿರ್ಗಾ ಮಾಚ ಆರ್ಡರ್ ಮಾಡಿದ್ದಾರೆ. ಇನ್ನೊಂದ್ಸತಿ ಟ್ರೈ ಮಾಡೋಣ. ನಂಗೆ ಅನ್ಸುತ್ತೆ ಫಸ್ಟ್ ಅನ್ಸುತ್ತೆ ಯಾರೋ ಚೆಕ್ ಮಾಡಿ ಮಾಚಾ ಲಾಟೆ. ಇದು ಗ್ರೀನ್ ಆಗಿರಲ್ಲ, ಕಾಫಿ ಇದು ನಾಟ್ ಅವರ್ ಕಪ್ ಆಫ್ ಟೀಸ್. ಆಮೇಲೆ ನಾವು ಈ ಬ್ರ್ಯಾಂಡ್ ಅವ್ರು ಏನಾದರೂ ನಾವು ಬ್ಲಾಗ್ ನೋಡಿದ್ರೆ ಅವ್ರು ನೋಡಲ್ಲ. ನೋಡ್ತೀನಿ ಅಂದರೆ ಅವ್ರು ಕನ್ನಡ ಬರೋಲ್ಲ. ಹೌದು, ಯಾರು ಒಬ್ಬರು ಕನ್ನಡದವ್ರಿಲ್ಲ. ಯಪ್ಪ ಯಪ್ಪ. ಸೊ ಇವಾಗ ಏನಂದರೆ ನಾವು ಬಂದಿದ್ದಾಗ ಆರ್ಡರ್ ಮಾಡಿದ್ದೀವಿ. ಹೋಗಿ ಒಂದು ಸ್ವಲ್ಪ ಟಿಪ್ಸ್ ಎಲ್ಲ ತೊಗೊಂಡ್ಬರ್ತೀವಿ. ನಾವು ಆ್ಯಕ್ಚುಲಾಗಿ ಏನು ಗೊತ್ತಾ, ಇನ್ಫ್ಲೂಯೆನ್ಸರ್ಸ್ ಆಡ್ತೀವಿ. ರಿಯಲ್ ಇನ್ ಪರ್ಸನ್ ನಾವು ಅಂತಾರೆ. ನಾವು ಹೋದ್ರೆ ಟಿಪ್ಸ್ ತೊಗೊಂಡ್ರೆ ಟಿಪ್ಸ್ ತೊಗೊಂಡು ಬಂದಿದ್ದೀವಿ. ಇನ್ನೊಂದು 4 ಟಿಪ್ಸ್ ತೊಗೊಳ್ತೀವಿ. ಮನೆ ಹೋಗ್ತೀವಿ. ಯಾರ್ಯಾರು ಯಾವ ಥರ ನೋಡ್ಕೊಂಡು ಜಾಸ್ತಿ ಇವಾಗ ಅದೇ ಗೈಸ್. ಆಮೇಲೆ ಇಂಪ್ರಾಪರ್ ಆಗಿ ಡ್ರೆಸ್ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಾವು ಏನಂದ್ರೆ ಸ್ಪೋರ್ಟ್ಸ್ ನಾವಿತ್ತು ಸ್ಪೋರ್ಟ್ಸ್ ಡ್ರೆಸ್ಸಲ್ಲಿ ಹಾಕಿ ಬರೋದು. ಬೇಸ್ ಏನು ಗೊತ್ತಾ, ನಮಗೂ ಸ್ಪೋರ್ಟ್ಸ್ಗೂ ಹಾಕಿ ಬರೋಲ್ಲ. ಬಾಲ್ ಅಂದರೆ ನಾನಕ್ಕೋಸ್ಕರ ಬಾಲ್ನ ನೋಡಿದ್ರೆ ಅಲ್ಲೆಲ್ಲೋ ಬೀಳ್ತಾ ಇದ್ರೆ ನಮಗೆ ಅನ್ಕೊಂಡು ದೂರ ಓಡೋಗ್ತೀವಿ. ನಾವು ಒಂದ್ಸಲ ತಲೆ ಬೆಳೆದಿತ್ತು ಸ್ವಲ್ಪ ಸರಿಯೆಲ್ಲ ಓದ್ತಿದ್ದು ಸ್ಕೂಲಲ್ಲಿ. ಅವತ್ತಿಂದನೇ ನಮ್ಮಿಬ್ಬರು ಬಾಲ್ ಅಂದರೆ ಭಯ ನನಗೆ ಭಯ ಶುರು ಆಗಿತ್ತು. ಹೌದು, ನಾನು ಮುಂಚೆ ವಾಲಿಬಾಲ್ ಆಡ್ತಿದ್ದೆ. ಇವ್ರ ಜೊತೆ ಸವಾಸ ಮಾಡೋದ್ಮೇಲೆ ಇದಿಗೂ ಭಯ ಆಗುತ್ತೆ ನನಗೆ. ನಮ್ಮಿಬ್ರಿಗೂ ಸ್ಪೋರ್ಟ್ಸ್ ಅಂದರೆ ನಿಮಗೆ ರನ್ನಿಂಗ್ ಎಲ್ಲ ಆಗಲ್ಲ, ರನ್ನಿಂಗ್ ಆಗಲ್ಲ, ಈಗ ಏನೂ ಆಗಲ್ಲ. ಬಾಲ್ ಅಂದರೆ ನಾವು ನಡೆಯೋದು ಕೂಡ ಸ್ಲೋ. ಯಾರನ್ನ ಇಲ್ಲ ನೋಡಿಲ್ಲ. ಸ್ಲೋ ಅಂದಿದ ತಕ್ಷಣ ಅದಕ್ಕೆ ಝೂಮ್ ಆಗ್ತೀನಿ. ಸೊ ಅಷ್ಟು ಇದು ಏನೋ ಓಕೆ ನಾವಲ್ಲಿ ತೋರಿಸ್ತೀವಿ. ನಾವು ಅದರಿಂದ ನಮ್ಗೆ ಏನು ಸಾಧ್ಯ ಅಂದರೆ ನಮಗೆ ತೋರಿಸ್ತೀವಿ. ನಾವು ಆಡಲ್ಲ. ನಾವು ಆ ಥರ ಬಂದಿಲ್ಲ. ನಾವು ನಥಿಂಗ್ ಬ್ರ್ಯಾಂಡು ಇದಕ್ಕೆ ಹೋಗಿದ್ದು. ಸೊ ಇಲ್ಲಾಂದರೆ ನಾವೇನೋ ಟ್ರೈ ಕೊಡ್ತಾ ಇದ್ವಿ ರೀಲ್ಗೋಸ್ಕರ ಆದರೂ ಗೈಸ್. ನಾನು ಇವತ್ತು ಒಳ್ಳೆ ಬ್ಯಾಡ್ಮಿಂಟನು ಏನೋ ಒಂದು ಆಡಿಸ್ತಾ ಇದ್ದೆ ರೀಲ್ಗೋಸ್ಕರ. ಅದು ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾರೆ. ಪಿಟ್ಟಲ್ಲಿ ಬರೆಯೋದು ಬರಲ್ಲ. ನಮಗೂ ಬರಲ್ಲ. ಏನೋ ಗೈಸ್ ಅಟ್ಲೀಸ್ಟ್ ರೀಲ್ಗೋಸ್ಕರ ಆದರೂ ಮಾಡ್ಬೋದಿತ್ತು. ಬಟ್ ಇವಾಗ ನಮ್ಮದು ಡ್ರೆಸ್ಸೇ ಕಂಪ್ಲೀಟಾಗಿ ಚೇಂಜ್ ಇದೆ. ಆಮೇಲೆ ಏನೋ ಎಲ್ಲ ಡಿಫ್ರೆಂಟ್ ಬರಬೇಕಲ್ಲ ಅಂತ ಬಂದಿರೋದು. ಇದಕ್ಕೆ ನಮ್ಗೆ ಐಡಿಯಾ ಇರಲಿಲ್ಲ ಅಲ್ವಾ. ಮನೆಗೆ ಬೇಗ ಹೋಗ್ತೀವಿ. ಎಷ್ಟು ಮಾಡಿ ಎಷ್ಟು ಮಾಡಿ ಏನು ನಾನು ಕೇಳಿದ್ದ. ಓಕೆ ಓಕೆ, ಯಾರು ಟೊಮೆಟೊ ಸೂಪ್ ಆರ್ಡರ್ ಮಾಡಿ. ಏನು ಗೊತ್ತು, ನನಗೆ ಡೆಸರ್ಟ್ ಬೇಕು. ಡೆಸರ್ಟ್ ಅವನು 4 ಸತಿ 5 ಸತಿ ಡೆಸರ್ಟ್ ಡೆಸರ್ಟ್ ಕೇಳಿ ಆ್ಯಕ್ಚುಲಾಗಿ ಏನೂ ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ. ಅದಾದರೂ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಏನೋ ಡೆಸರ್ಟ್ ಬೇಕು ಲಾಸ್ಟಲ್ಲಿ. ಅದಕ್ಕೋಸ್ಕರ 5:11 ಗೈಸ್, 5:11 ಇನ್ನೂ ಕಾಯ್ತಾ ಇದ್ದೀವಿ. ಆ್ಯಂಡ್ ನಾವು ಇಲ್ಲಿಗೆ ಬಂದಿದ್ದು ಇವೆಂಟ್ಗೆ. ಆ್ಯಂಡ್ ವಿ ಗಾಟ್ ಗುಡೀಸ್. ಹೋಗಿ ಹೆಂಗಿದೆ? ಚೆನ್ನಾಗಿದೆಯಾ? ಇವಾಗ ತಾನೇ ಅದನ್ನ ನೋಡಿ ಹೆಂಗಿದೆ ನೋಡು, ಅದನ್ನ ಯಾಕೆ ತಿಂತಾರೆ ಅಂತ ಇದ್ಲು. ಹೌದಾ? ಸೊ ಇವಾಗ ಬಂದು ನಮ್ಮಿಬ್ರಿಗೆ 2 ಗುಡೀಸ್ ಕೊಟ್ಬಿಟ್ಟು ಹೋದರು. ಇದು ವಾಶ್ ಬ್ಯಾಗ್ ಬರುತ್ತಲ್ಲ, ಅದು ಹ್ಯಾಟು ಮತ್ತು ಏನೇನೋ ಡಿಫ್ರೆಂಟ್ ಥಿಂಗ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ಕೊತೀವಿ ನಾವು. ಸೊ ಇಲ್ಲಿ ನಡೀತಾ ಇರೋದು, ಇಲ್ಲಿ ಎಲ್ಲ ಫುಡ್ಡು. ಅಯ್ಯೋ, ಇಲ್ಲಿ ಫುಲ್ ಎಲ್ಲ ಫುಡ್ಡು. ಇಲ್ಲಿ ಎಲ್ಲ ಈ ಕಡೆ ನೋಡ್ಬೋದು ನೀವು, ಇಲ್ಲೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ. ಸೊ ಇಲ್ಲೂ ಗೇಮ್ಸ್ ಆಡ್ತಿದ್ದಾರೆ. ಆ ಕಡೆ ಮಾತ್ರ ವಾವ್ಸ್ಕಿನವರು ಎಲ್ಲ ಹೋಸ್ಟ್ ಮಾಡಿರೋದು. 2000 years later. ಗೈಸ್ ಇವಾಗ ನಾನು ಫುಲ್ ಗೆಟಪ್ ಚೇಂಜ್ ಮಾಡಿಕೊಂಡು ಕುಸುಮನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ನಮ್ಮ ಮನೆ ರೋಡಲ್ಲಿ ನಿಂತಿದ್ದೀವಿ ಇವಾಗ. ಹೌದು, ಮನೆಗೆ ಹೋಗ್ಬೇಕು ಅಷ್ಟೇ. ಈವ್ನಿಂಗ್ ರಾತ್ರಿ ಆಗೇ ಹೋಯ್ತು. ಇವಾಗ ಇಷ್ಟೊತ್ತಾ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾರೆ 7 ಗಂಟೆ. ಸೊ ಆ್ಯಕ್ಚುಲಾಗಿ ಟ್ರಾಫಿಕ್ ಇತ್ತು ಅಲ್ವಾ. ನಿಮ್ಮ ಮನೆಗೆ ಬರೋಕ್ಕೆ ಇಷ್ಟು ಅಲ್ಲಿಂದ ಬರೋಕ್ಕೆ ನಮಗೆ ಅಷ್ಟು ಲೇಟ್ ಆಗಿಲ್ಲ, ಬೇಗನೆ ಬಂದ್ರಿ.
ಹೌದು, ಆಮೇಲೆ ಇವೆಂಟ್ ಎಲ್ಲ ಚೆನ್ನಾಗಾಯಿತು. ಫುಡ್ ವಾಸ್ ಓಕೆ. ಆಮೇಲೆ ಅದನ್ನೊಂದು ರೀಲ್ ಮಾಡಕ್ಕೆ ಬರ್ತೀವಿ ನೋಡ್ಕೊಂಡು. ಅಯ್ಯೋ ನಾನು ಇದ್ರಲ್ಲಿದ್ದೀನಿ, ಅದೇ ಬಟ್ಟೆ ಹಾಕೊಂಡು ಮಾಡ್ಲಾ? ಹೆಂಗೂ ರೆಡಿ ಆಗಿದೆಯಲ್ಲ, ಸರಿ. ರೂಮಲ್ಲಿ ಮಾಡಿಬಿಡೋದು. ಆ ಮೈಕು ಇದೆ. ಸರಿ, ನಿಂಗೆ ಮೈಕ್ ವಾಪಸ್ ಕೊಟ್ಟಿದ್ದೀವಿ, ಚಾರ್ಜ್ ಹಾಕೊಂಡ್ಬಿಡು. ತಿಂಗಳಿಂದ ನನ್ನ ಹತ್ರ ಇತ್ತು. ನಾನು ಎಷ್ಟು ಸೋಂಬೇರಿ ಅಂದ್ರೆ ಇಲ್ಲೇ ಮನೆ ಹತ್ರನೇ. ನನ್ಗೊಂದು ತಿಂಗಳು ಎಕ್ಸಾಮ್ಸ್ ನಡೀತು, ಅವ್ಳಿಗೊಂದು ತಿಂಗಳು ನಡೀತು, ನಾವಿಬ್ರೇನು ಶೂಟ್ ಮಾಡಿಲ್ಲ. ನಾನು ಕೇಳಿದೆ ಮಂಡೇನೋ ಟ್ಯೂಸ್ಡೇನೋ ಬರ್ತೀನಿ ಅಂತ, ಇವಳೇ ಬೇಡ ಅಂತ ಹೇಳಿ. ನಂಗೆ ಹುಷಾರಿರ್ಲಿಲ್ಲ ಅಂತ. ಈ ವೀಕ್ ಸಿಗೋಣ ಅನ್ಕೊಂಡ್ರಿ, ಅಂದ್ರೂ ಹೆಂಗೋ ಸಿಕ್ಕಿದ್ರಿ. ನೆಕ್ಸ್ಟ್ ಈ ಮಂತ್ ಇನ್ನೊಂದು ಸ್ವಲ್ಪ ಇವೆಂಟ್ಸ್ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ? ನಾನು ಅದೇ ನಾವಿಬ್ರು ಯಾವುದು ಹೋಗಿರ್ಲಿಲ್ಲ ಅಲ್ವಾ ಜಾನ್ ಎಲ್ಲಿ ಹೋದ ವರ್ಷದಿಂದ ಯಾವುದು ಹೋಗೇ ಇಲ್ಲ ನಾವು. ತಿರ್ಗಾ ವಾವ್ ಇವೆಂಟು, ನಥಿಂಗ್ ಇವೆಂಟ್. ಆಮೇಲೆ ಮೊಬೈಲ್ ಬ್ರ್ಯಾಂಡ್ ಅಂತ ಒಂದು ಸ್ವಲ್ಪ ಖುಷಿ ಇದೆ, ಅದೊಂಥರ ದೊಡ್ಡದೆ. ಮತ್ತೆ ಅಲ್ಲಿ ಫೌಂಡರ್ ಬಂದಿದ್ರು, ಅದು ಮಾತಾಡಿದ್ರು ನಾವು. ಇಲ್ಲ ಹೌದು ಗೈಸ್, ಅವರು OnePlus ಮತ್ತೆ ನಥಿಂಗ್ ಫೌಂಡರ್ ಅಂತ ನಮಗೆ ಗೊತ್ತೇ ಇಲ್ಲ. ಯಾಕೆ ಇಷ್ಟು ಜನ ಹೋಗಿ ಅವ್ರ ಹತ್ರ ಫೋಟೋ ಇಟ್ಕೊಂಡಿದ್ದಾರೆ, ಯಾರು ಚೈನೀಸ್ ಅವ್ರು ಇಟ್ಕೊಂಡು ಸುಮ್ಮನೆ ಇದ್ರಿ ನಾವಿದ್ರು. ಆಮೇಲೆ ಗೂಗಲಲ್ಲಿ ಹುಡುಕಿದ್ಮೇಲೆ ನಮಗೆ ಗೊತ್ತಾಗಿದ್ದವ್ರು ಯಾರು ಏನು ಅಂತ. ಅವ್ರು ಬೇರೆ ಬಂದಿದ್ರು, ತುಂಬಾ ಕ್ರೌಡ್ ಇತ್ತು. ನಮಗೆ ನಾವು ಯಾವತ್ತು ಲಾಂಚ್ ಆಗಿದ್ದ ದಿನನೇ, ಅಂದರೆ ಸ್ಟೋರ್ ಲಾಂಚ್ ಅದು ಅಷ್ಟೇ. ಸೊ ಲಾಂಚ್ ಆಗಿದ್ದ ದಿನನೇ ನಾವೆಲ್ಲ ಹೋಗಿ ಯಾವತ್ತು ಅದೆಲ್ಲ ನೋಡಿಲ್ಲ. ಸೊ ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್. ಆದಮೇಲೆ ಇದು ಅಷ್ಟೇ, ವಾವ್ದು ಹೋಗಿದ್ದು ಅಷ್ಟೇ. ಅದು ಫುಲ್ ಡಿಫ್ರೆಂಟ್ ವೈಬ್ಸ್ ಕೇಳಲೇಬೇಕು. ಅದು ಡಿಫ್ರೆಂಟ್ ಆಗಿತ್ತು. ನಾನು ಬೇರೆ ಡೆಸರ್ಟ್ ಸಿಕ್ತು ಫೈನಲಿ. ಡೆಸರ್ಟ್ ಒಂದು ಕೊನೆಗೆ ಸಿಕ್ತು. ನಾನು ಬೇರೆ ಆ ಚಾಕ್ಲೇಟ್ ಚೀಸ್ ಕೇಕ್ ಇತ್ತು, ಮೆನ್ಷನ್ ಮಾಡಿರಲಿಲ್ಲ. ಅವ್ರು ಬೇರೆದೇನೋ ಪಿಸ್ತಾಚಿಯೋ ಅದೇನೋ ತಂದ್ಕೊಟ್ಟಿದ್ರು, ಏನೋ ಬಕ್ಲಾವಾ ಏನೋ ಅಂತಾರೆ. ಅದು ವೇರಿಯೇಷನ್. ಅವ್ರಿಗೇನು ಹೋಗ್ತಾ ಅಲ್ಲೇ ನೋಡ್ತಾರೆ ಅಷ್ಟೇ ಗೈಸ್. ಇವಾಗ ವ್ಲಾಗ್ ಎಂಡ್ ಮಾಡೋಣ, ಮತ್ತೆ ಯಾವಾಗ ವ್ಲಾಗ್ ಮಾಡ್ತೀವೋ ಗೊತ್ತಿಲ್ಲ. ಇವಾಗ ಇನ್ನೊಂದು 3 ತಿಂಗಳು ಕಾಲೇಜ್ ಮುಗಿಯುತ್ತೆ, ಅದೇ ಟೆನ್ಷನ್. ಇವತ್ತೆಲ್ಲ ನಾವು ಅದೇ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಲೈಫ್. ಇವಾಗಿನ 20 ಇಯರ್ಸ್ ಅಷ್ಟೇ ನಮಗೆ. ಏಜ್ ಹೇಳ್ತಾರೆ 20 ಇಯರ್ಸ್ ಅಷ್ಟೇ. ಯಾಕೆ 20th ಬರ್ಡೇ ಹಾಕಿದ್ವಲ್ಲ, ಅಲ್ಲೇ ಮೆನ್ಷನ್ ಮಾಡ್ದಲ್ಲ. ಸೊ ಅಷ್ಟೇ ಗೈಸ್, ಏನಾದ್ರು ನೋಡ್ತಾ ಇರೋದು ಏನೋ ಮೆಸೇಜ್. ಸರಿ ಗೈಸ್, ಅಷ್ಟೇ. ಯಾವಾಗ ವ್ಲಾಗ್ ಮಾಡ್ತೀವೋ ಗೊತ್ತಿಲ್ಲ ಅಷ್ಟೇ. ಮುಂದೆ ಈಗ ಸಿಕ್ಕಿದಾಗ ವ್ಲಾಗ್ ಮಾಡ್ಬೇಕಷ್ಟೇ, ಅಥವಾ ನಮ್ದೇ ಮಾತಾಡ್ತೀವಿ. ನಾನು ಗುಡೀಸ್ ತಗೊಂಡಿದ್ದು. ಬೈ ಗೈಸ್.